ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಇವತ್ತು ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂದರೆ, ಈ ಪೂಜೆ ಪುನಸ್ಕಾರಗಳ ಬಗ್ಗೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಏನೋ ವಿಚಾರಗಳು ಓಡ್ತಾ ಇರ್ತವೆ. ಹೇಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು ಅಂತ. ಇಲ್ಲಿ ಕೆಲವೊಂದಿಷ್ಟು ಸಾಲುಗಳು ಎಷ್ಟು ಅರ್ಥಪೂರ್ಣವಾಗಿವೆ ನೋಡಿ. ಕರುವಿನ ಎಂಜಲು ಹಾಲು, ಶಿವನೈರ್ಮಲ್ಯ ಗಂಗೆ, ಜೇನು ಹುಳದ ವಾಂತಿ ಜೇನುತುಪ್ಪ, ರೇಷ್ಮೆ ಹುಳದ ಶವದ ಬಟ್ಟೆ, ಅದು ರೇಷ್ಮೆ ಬಟ್ಟೆ, ಇನ್ನು ಕಾಗೆಯ ಮಲ, ಅರಳಿ ಬೀಜ ತಿಂದು ಕಾಗೆಯ ಮಲದಿಂದ ಹುಟ್ಟಿದ ಅಶ್ವತ್ಥ ಮರ, ಇವೆಲ್ಲವುಗಳು ಲೋಕದಲ್ಲಿ ಪವಿತ್ರವಾದವುಗಳು. ಹಾಗಾದರೆ ಇಷ್ಟೆಲ್ಲವೂ ನಮಗೆ ತಿಳಿದಿರುವಾಗ ಇವು ಎಷ್ಟು ಅರ್ಥಪೂರ್ಣಕವಾಗಿವೆ ನೋಡಿ. ಇವೆಲ್ಲವೂ ಪವಿತ್ರವಾಗಿವೆ ಅಂದಮೇಲೆ ಮನುಷ್ಯನ ಮನಸ್ಸೊಂದು ಪವಿತ್ರವಾಗಿದ್ದರೆ ಓಕೆ, ನಾವು ನಮಗೆ ಹೇಗೆ ತಿಳಿದಿದೆಯಲ್ಲ ಅಷ್ಟೇ ನಾವು ಪೂಜೆ ಮಾಡಿದರೂ ಕೂಡ ಪರಮಾತ್ಮ ಖಂಡಿತ ಒಲಿತಾನೆ. ಬೇರೆಯವರ ಪೂಜೆಗಳನ್ನು ನೋಡಿ ನಾವು ಪೂಜೆ ಮಾಡಬೇಕು, ಆದರೆ ನಮ್ಮ ಹತ್ರ ಈಗೆಲ್ಲ ಮಾಡೋಕ್ಕೆ ಅವರಲ್ಲಿ ಎಷ್ಟು ಸಾಧ್ಯನೋ ಅವರು ಅಷ್ಟು ಪೂಜೆಯನ್ನು ಮಾಡಿರ್ತಾರೆ. ಏನು ಬೇಕೋ ಅವ್ರಿಗೆ ಸಾಧ್ಯವಾದಷ್ಟು ತಂದಿರ್ತಾರೆ. ನಾವು ಹೀಗೆ ಪೂಜೆ ಮಾಡಬೇಕಂತಿಲ್ಲ. ನಿಜವಾದ ಭಕ್ತಿಯಿಂದ ಓಕೆ, ನಾವು ಮನಸ್ಸಾರೆ ನಮಗೇನಿದೆಯೋ ಅಷ್ಟರಲ್ಲೇ ನಾವು ಪೂಜೆ ಮಾಡಿದರೆ ಖಂಡಿತ ದೇವರ ಅನುಗ್ರಹ ನಮಗಿದ್ದೇ ಇರುತ್ತೆ. ಯಾರೂ ಕೂಡ ನಾವು ಅದಿಲ್ಲ, ನಮ್ಮ ಹತ್ರ ಇದಿಲ್ಲ, ನಾವು ಹೇಗೆ ಪೂಜೆ ಮಾಡೋಣ ಅಂತ ಏನೇ ಇಲ್ಲ ಅಂದರೂ ಪರವಾಗಿಲ್ಲ. ನಿಜವಾದ ಭಕ್ತಿ, ಒಳ್ಳೆಯ ಮನಸ್ಸು ನಿಮ್ಮದಿದೆ ಅಂದಾಗ ನೀವು ಯಾವ ಪೂಜೆಯನ್ನು ಕೂಡ ಭಕ್ತಿಯಿಂದ ಮಾಡಿ ಖಂಡಿತ ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ. ಇಲ್ಲಿ ಎಷ್ಟೋ ಸರಿ ಏನೊಂದು ವಿಚಾರಗಳನ್ನು ನಾವು ನೋಡಿದಾಗ, ಏನೋ ಒಂದು ಮಾತಾಡ್ತಿರ್ಬೇಕಾದ್ರೆ ಪೂಜೆನ ಹೇಗೆ ಮಾಡಬೇಕು ಅಂತ ಕೇಳ್ತೀವಿ. ಪೂಜೆಯನ್ನು ಕೇಳಿ ಮಾಡೋದ್ರಲ್ಲಿ ಅಥವಾ ಹೀಗೆ ಮಾಡಬೇಕು ಅಂದಾಗ ಆ ಪದ್ಧತಿಗಳನ್ನು ಅನುಸರಣೆ ಮಾಡೋದು ತಪ್ಪಲ್ಲ. ಏನು ಇಲ್ಲ ಅಂದ್ಕೊಂಡು ಪೂಜೆನೇ ಮಾಡದೇ ಇರೋದು ತಪ್ಪು. ಓಕೆ, ಭಕ್ತಿಯ ಮುಂದೆ ಎಲ್ಲವೂ ಕಡಿಮೆಯೇ. ನಮ್ಮ ಭಕ್ತಿಯನ್ನು ನೋಡ್ತಾನೆ ಶಿವ ಹೊರತು ಬೇರೆ ಯಾವುದನ್ನು ನೋಡಲ್ಲ. ಇಲ್ಲಿ 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ಅಂತ ನಾವೆಲ್ಲ ಎಷ್ಟೋ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಕೆಲವೊಂದು ಮನೆಯಲ್ಲಿ ಓಕೆ ಕನಿಕರನೇ ಇರಲ್ಲ. ಓಕೆ, ತಮ್ಮವರನ್ನು ಪ್ರೀತಿಸೋದಾಗಲಿ, ಮಾಡು ತಪ್ಪು ಸರಿನೋ ಅನ್ನುವಂತಹ ಬದುಕಿನ ನಿರ್ಣಯಗಳ ಬಗ್ಗೆ ಯಾವುದು ತಪ್ಪು ಸರಿ ಓಕೆ ಅನ್ನೋದನ್ನು ತಿಳ್ಕೋದೇ ಇರುವಂತಹ ಜನ ಈ ಪೂಜೆ ಬಗ್ಗೆ ಜಾಸ್ತಿ ಕೆಲವುದನ್ನು ನಾನು ನೋಡಿದ್ದೀನಿ. ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಮನೆಯಲ್ಲಿರುವ, ನಿಮ್ಮ ಮನಸ್ಸಲ್ಲಿರುವ ನಿಮ್ಮವರನ್ನು ನೋಯಿಸದೆ ಓಕೆ, ಯಾರ್ದಾದ್ರೂ ಮುಖದಲ್ಲಿ ನಾವು ನಗು ತಂದಿದ್ದೀವಂದರೆ ಈ ಪೂಜೆ ಮಾಡಿದ್ದಕ್ಕಿಂತಲೂ ಪುಣ್ಯ ಜಾಸ್ತಿನೇ ಬರುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ, ತಪ್ಪು ಮಾಡಲೇ ಇಲ್ಲದವರಿಗೆ ಶಿಕ್ಷೆ ಆಗಬಾರ್ದು. ಅಮಾಯಕ ಜನರಿಗೆ ಮೋಸ ಆಗಬಾರ್ದು. ನಾವು ಯಾರಿಗೂ ಮೋಸ ವಂಚನೆ ಮಾಡಿಲ್ಲ. ಪರಮಾತ್ಮ ನಮಗೆ ಕೊಟ್ಟಿರೋದ್ರಲ್ಲಿ ಖುಷಿಯಾಗಿದ್ದೀವಿ. ನಾವು ಅದೇ ಒಂದು ಮಾತು ಹೇಳ್ತಿದ್ದೆಯಲ್ಲ, ತಲೆಗೆ ನಾವು ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನುವಂತಹ ಮನಸ್ಸು, ಅನ್ನುವಂತಹ ನೆಮ್ಮದಿ ನಮಗಿರಬೇಕಂತೆ. ತುತ್ತು ಊಟ ಮಾಡುವಾಗ ಯಾರಿಂದಲೂ ನಾವು ಕಸಿದಿಲ್ಲ ಅನ್ನುವಂತಹ ಆತ್ಮವಿಶ್ವಾಸ ನಮಗಿದ್ರೆ ಸಾಕು ಅಲ್ವಾ. ಅನ್ಯಾಯ ಮಾಡದೆ ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿದಾಗ ಪರಮಾತ್ಮನ ದಯೆ ಇದ್ದೇ ಇರುತ್ತೆ. ಈ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ಒಂದು ವಿಚಾರಗಳನ್ನು, ಯಾವುದೇ ಒಂದು ತಪ್ಪು ಕಲ್ಪನೆಗಳನ್ನು ಮಾಡ್ಕೋದೆ ಭಕ್ತಿಯಿಂದ ನಿಮಗಿಷ್ಟವಾದ ದೇವರನ್ನು ಪೂಜಿಸಿ ಓಕೆ, ಅವರನ್ನು ಸ್ಮರಿಸಿ ಓಕೆ, ದೇವರು ಎಲ್ಲರಿಗೆ ಅನುಗ್ರಹ ಮಾಡ್ತಾನೆ. ಯಾವುದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೋಬೇಡಿ. ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.